ಅಬ್ರಹಾಮನ ಕುರಿತಾಗಿ ವಾಕ್ಯವು ಹೇಳುತ್ತದೆ, ಅಬ್ರಹಾಮನು ದೇವರ ವಾಗ್ದಾನದ ವಿಷಯದಲ್ಲಿ ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ ಎಂಬುದಾಗಿ. ದೇವರ ವಾಗ್ದಾನಗಳನ್ನು ಹೊಂದಿ ಅದರ ನೆರವೇರುವಿಕೆಗಾಗಿ ಕಾಯುವಂಥ ಸಮಯದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಒಂದು ವಿಷಯ, ಅಪನಂಬಿಕೆಗೆ ಅವಕಾಶವನ್ನು ಕೊಡದೆ ಚಂಚಲ ಚಿತ್ತರಾಗದೆ ನಂಬಿಕೆಯನ್ನು ಕಾದುಕೊಂಡು ಸ್ಥಿರಚಿತ್ತರಾಗಿರಬೇಕು. ಅದುವೇ ದೇವರು ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ನಮ್ಮಿಂದ ಎದುರು ನೋಡುವಂಥ ಮುಖ್ಯವಾದ ಕಾರ್ಯ. ಈ ದಿವಸ ನಿಮ್ಮ ಅಪನಂಬಿಕೆಗಳಿಗೆ ಕಾರಣಗಳೇನಿದೆ ಎಂಬುದನ್ನು ನೋಡಿ ಅವುಗಳನ್ನು ಜೀವಿತದಿಂದ ತೆಗೆದು ಹಾಕಿ ನಂಬಿಕೆಯಲ್ಲಿ ದೃಢವಾಗಿರಿ. ಕರ್ತನು ಹೇಳಿದ ಮೇಲೆ ಖಂಡಿತವಾಗಿ ಅದನ್ನು ನೆರವೇರಿಸುತ್ತಾನೆಂಬುದಾಗಿ ಆತನನ್ನು ಸ್ತುತಿಸಿ ಘನಪಡಿಸುತ್ತಾ ಇರಿ. ಖಂಡಿತವಾಗಿ ದೇವರ ಒಂದೊಂದು ವಾಗ್ದಾನಗಳು ಯಥಾಪ್ರಕಾರವಾಗಿ ನಿಮ್ಮ ಜೀವಿತದಲ್ಲಿ ನೆರವೇರಲಿದೆ. ನೀವು ಆತನ ಮಹಿಮೆಗೂ ಆತನ ಅಧಿಕಾರಕ್ಕೂ ಸಾಕ್ಷಿಗಳಾಗಿ ಬದಲಾಗುತ್ತೀರಾ.